ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿವೆ ಪುತ್ಥಳಿ ವಿವಾದಗಳು. ನಿನ್ನೆ ಗೌರಿಬಿದನೂರು ತಾಲೂಕು, ಇಂದು ಗುಡಿಬಂಡೆ ತಾಲೂಕಿನಲ್ಲಿ ವಿವಾದ. ಕೈವಾರ ತಾತಯ್ಯನ ಪುತ್ಥಳಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಮತ್ತೊಂದು ಸಮುದಾಯ. ಪರಿಸ್ಥಿತಿ ಗಂಭೀರ. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದ ಅಂಬೇಡ್ಕರ್ ಪುತ್ಥಳಿ ವಿವಾದಕ್ಕೆ ತೆರೆ ಎಳೆದ ತಾಲೂಕು ಆಡಳಿತ. ಅಂಬೇಡ್ಕರ್ ಪುತ್ಥಳಿ ಸ್ಥಳಾಂತರಿಸಿದ ತಾಲೂಕು ಆಡಳಿತ. ಪರಿಸ್ಥಿತಿ ಉದ್ವಿಗ್ನ. ಲಘು ಲಾಠಿ ಪ್ರಹಾರ. ಶಾಂತಿ ಕಾಪಾಡುವಂತೆ ಮನವಿ. ಮೃತ ಯುವಕನ ಸಾವಿಗೆ ನ್ಯಾಯ ಸಿಗೋವರೆಗೂ ಪೆಟ್ರೋಲ್ ಬಂಕ್ ತೆಗೆಯದಂತೆ ಮೃತನ ಪೋಷಕರ ಒತ್ತಾಯ. ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ. ಕಳೆದ 10ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಯುವಕನ ಶವ. ಶ್ರೀ ಗಂಗಮಾಂಬಾದೇವಿ ದೇವಾಲಯದ ಕುಂಭಾಭಿಷೇಕ ಅದ್ಧೂರಿ. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ದೇವಾಲಯ. ಕಳೆದ 3 ದಿನಗಳ ಯಶಸ್ವಿ ಧಾರ್ಮಿಕ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. ಒಂದೇ ಜಾಗದಲ್ಲಿ ಇಬ್ಬರ ಪುತ್ಥಳಿ ನಿರ್ಮಾಣ ಮಾಡುವ ಸಂಬಂಧ ಗುಡಿಬಂಡೆಯಲ್ಲಿ ಇಂದು ಕೆಲ ಕಾಲ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಪುತ್ಥಳಿ ವಿವಾದ ಇನ್ನೂ ಬಗೆಹರಿಯುವ ಮುನ್ನವೇ ಗುಡಿಬಂಡೆಯಲ್ಲಿ 2 ಸಮುದಾಯಗಳ ನಡುವೆ ಮತ್ತೆ ಅದೇ ಪುತ್ಥಳಿ ವಿವಾದ ತಲೆ ಎತ್ತಿದೆ. ಜಿಲ್ಲೆಯಲ್ಲಿ ಸಮುದಾಯಗಳ ನಡುವಿನ ಘರ್ಷಣೆಗಳು ಹೆಚ್ಚಾಗುತ್ತಿರುವ ಅನುಮಾನ ಕಾಡುತ್ತಿದೆ. ಅದರಲ್ಲೂ ಮಹನೀಯರ ಆದರ್ಶ ಪಾಲಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸಮುದಾಯಗಳು ಅದೇ ಮಹನೀಯರ ಪುತ್ಥಳಿ ನಿರ್ಮಾಣ ಮಾಡುವ ವಿಚಾರದಲ್ಲಿ ಮಾತ್ರ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುತ್ತಿರುವುದು ಜಿಲ್ಲೆಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಈವರೆಗೂ ಸಮುದಾಯಗಳ ನಡುವೆ ಘರ್ಷಣೆ ಎಂಬುದು ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗುತ್ತಿರುವುದು ಸದ್ಯ ಸಮಾಜ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಜಾಗದಲ್ಲಿ ಕೈವಾರ ತಾತಯ್ಯ ಪುತ್ಥಳಿ ಹಾಗೂ ಹಾವಳಿ ಬೈರೇಗೌಡ ಪುತ್ಥಳಿ ನಿರ್ಮಾಣ ಮಾಡಬೇಕು ಎಂದು 2 ಸಮುದಾಯಗಳ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಬಲಿಜ ಸಮುದಾಯದಿಂದ ಯೋಗಿನಾರಾಯಣ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಎಂದು ನಿಗದಿಪಡಿಸಲಾಗಿತ್ತು. ಆದರೆ ಅದೇ ಜಾಗದಲ್ಲಿ ಹಾವಳಿ ಬೈರೇಗೌಡ ಪುತ್ಥಳಿ ನಿರ್ಮಾಣ ಮಾಡಲು ಒಕ್ಕಲಿಗ ಸಮುದಾಯ ಆಗ್ರಹಿಸಿದ ಘಟನೆ ನಡೆಯಿತು. ಈ ಕಾರಣದಿಂದ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಒಕ್ಕಲಿಗ ಸಮುದಾಯದ ಮುಖಂಡರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದು, ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ನಡೆಯಿತು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಸರ್ಕಾರಕ್ಕೆ ಸೇರಿದ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಲು ಬಲಿಜ ಸಮುದಾಯದವರು ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಿಗದಿಪಡಿಸಿದರು. ಆದರೆ ಈ ಹಿಂದೆ ಅದೇ ಜಾಗದಲ್ಲಿ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣಕ್ಕಾಗಿ ಜಾಗ ನೀಡುವಂತೆ ಒಕ್ಕಲಿಗ ಸಂಘ ಮನವಿ ನೀಡಿತ್ತು. అందరూ స్టేట్ బల్జోళ్ళు అంతా రానియండి. ಏಕಾಏಕಿ ಆ ಜಾಗದಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದು ಒಕ್ಕಲಿಗ ಮುಖಂಡರ ಆಗ್ರಹವಾಗಿದೆ. ಅಲ್ಲಿ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣವಾದರೆ ಬೈರೇಗೌಡರ ಪುತ್ಥಳಿಯು ನಿರ್ಮಾಣವಾಗಬೇಕು ಎಂದು ಒಕ್ಕಲಿಗ ಸಮುದಾಯ ಆಗ್ರಹಿಸಿದೆ. ಆದರೆ ಈ ಜಾಗದಲ್ಲಿ ಪುತ್ಥಳಿ ನಿರ್ಮಾಣಕ್ಕಾಗಿ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಸಭೆಯ ನಡಾವಳಿ ಮಾಡಲಾಗಿದ್ದು, ಅದರಂತೆ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಲು ಸಿದ್ಧತೆ ಮಾಡಿಕೊಂಡಿರುವುದಾಗಿ ಬಲಿಜ ಮುಖಂಡರು ಹೇಳಿದ್ದಾರೆ.
ಬಲಿಜ ಸಮುದಾಯದಿಂದ ಶಾಸಕರು, ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಕೈವಾರ ತಾತಯ್ಯ ಪುತ್ಥಳಿ ನಿರ್ಮಾಣಕ್ಕೆ ಮನವಿ ಮಾಡಲಾಗಿತ್ತು. ಜೊತೆಗೆ ಪುತ್ಥಳಿ ನಿರ್ಮಾಣಕ್ಕೆ ಉದ್ದೇಶಿಸಿರುವ ಜಾಗ ಇದೇ ಬಲಿಜ ಸಮುದಾಯದವರಿಗೆ ಸೇರಿದೆ. ಎಲ್ಲರ ಒಪ್ಪಿಗೆ ಮೇರೆಗೆ ಪುತ್ಥಳಿ ನಿರ್ಮಾಣಕ್ಕೆ ಏಪ್ರಿಲ್ 30ರಂದು ಭೂಮಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಜಾಗದ ದಾಖಲೆ ಬಲಿಜ ಸಮುದಾಯದವರಿಗೆ ಸೇರಿದ್ದು. ನಾವು ಕಾನೂನಿನಂತೆ ಭೂಮಿ ಪೂಜೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ನಾವು ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು. ಆದರೆ ಏಕಾಏಕಿ ಕಾರ್ಯಕ್ರಮ ನಡೆಯಬೇಕಿದ್ದ ಹಿಂದಿನ ದಿನದ ರಾತ್ರಿ ಅಧಿಕಾರಿಗಳು ಕರೆ ಮಾಡಿ ಕಾರ್ಯಕ್ರಮ ಮುಂದೂಡಿ ಎಂದು ಒತ್ತಾಯ ಮಾಡಿದ್ದರು ಎಂದು ಬಲಿಜ ಮುಖಂಡರು ತಿಳಿಸಿದ್ದಾರೆ. ಕೋಮಿನವರು ದಯವಿಟ್ಟು ಇದಕ್ಕೆ ಅಡ್ಡ ಮಾಡಬಾರ್ದು. ಅಡ್ಡ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಕಠಿಣವಾಗಿರ್ತಕ್ಕಂಥ ಒಂದು ಸವಾಲನ್ನು ಎದುರಿಸಬೇಕಾಗುತ್ತೆ. ಇದು ನಮ್ಮದು ಜಾಗ, ನಾವು ಸರ್ಕಾರ ಜಾಗಕ್ಕೆ ಹೋಗಿಲ್ಲ. ಸರ್ಕಾರ ಜಾಗದಲ್ಲಿ ನಾವು ಮಾಡಿದ್ರೆ ನೀವು ಇಟ್ಕೊಳ್ಳಿ. ಇವಾಗ ಅಂಬೇಡ್ಕರ್ನ ಇಟ್ಟಿದ್ದಾರೆ, ಅದು ನಮ್ಮದೇ ಜಾಗ. ಅದು 30-40 ಸೈಟ್ ನಮ್ಮ ತಾಯಿ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಜಾಗ. ನೀವು ಅಳತೆ ಮಾಡಿದಾಗ ಏನು ಮಾಡಿದ್ರೆ ಅದು ಸರ್ಕಲ್ಲು, ಅದು ತಿರ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕಾಂಪನ್ಸೇಟಿವ್ ಸೈಟ್ ಕೊಡ್ತೀವಿ ಅಂತಂದರೆ ಕಾಂಪನ್ಸೇಟಿವ್ ಸೈಟಲ್ಲಿ ನಮಗೆ ನಂಬರ್ ಕೊಟ್ಟಿದ್ದಾರೆ, ಸೈಟ್ ಕೊಡ್ತೀವಿ ಅಂತ. ಮೊನ್ನೆ ಸೈಟ್ ಕೊಡಲಿಲ್ಲ ಮುನ್ಸಿಪಲ್ ಆಫೀಸವರು. ನಾವು ಎಲ್ಲಿಗೆ ಹೋಗ್ಬೇಕು ಒಂದು ಗೊತ್ತಿಲ್ಲ, ಬಿಟ್ಕೊಟ್ಟಿದ್ದೀವಿ. ಸೈಟ್ ಕೊಟ್ಟಿದ್ದೀರಾ ನೀವು? ಅದರ ಪಕ್ಕದಕ್ಕಂಥ ಜಾಗ ನಮ್ಮದು. ಇವತ್ತು ನಮ್ಮ ಬಲಿಜ ಅಣ್ಣಮ್ಮ, ನಾರಾಯಣ ಸ್ವಾಮಿ, ನಮ್ಮ ಇವರು ಯಾರು ಗೋವಿಂದಪ್ಪ, ಜಯಮ್ಮ, ನಮ್ಮ ಸಮುದಾಯದವರಿಗೆ ಸೇರಿದ ಮೂಲ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡುತ್ತಿದ್ದು ಸರ್ಕಾರದ ಜಾಗದಲ್ಲಿ ಅಲ್ಲ. ಎಲ್ಲ ಸಮುದಾಯಗಳಿಗೂ ಸೇರಿದ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಯಾರೂ ಅಡ್ಡಿ ಮಾಡಬಾರದು. ಸದ್ಯ ಏನು ಅನ್ಯ ಸಮುದಾಯದವರು ಇಂದು ಗಲಾಟೆ ಮಾಡುತ್ತಿದ್ದಾರೆ, ಇದು ಸರಿಯಲ್ಲ. ಈ ರೀತಿಯ ತೊಂದರೆ ನಮಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಅದೇ ರೀತಿ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ಇನ್ನು ಗುಡಿಬಂಡೆಯಲ್ಲಿ ಹಾವಳಿ ಬೈರೇಗೌಡ ಅವರ ಪುತ್ಥಳಿ ನಿರ್ಮಾಣ ಮಾಡಲು ಸುಮಾರು ತಿಂಗಳುಗಳ ಹಿಂದೆ ನಾವು ಮನವಿ ಸಲ್ಲಿಸಿದೆವು. ಗುಡಿಬಂಡೆಯ ಕೆರೆ ಬೆಟ್ಟ ಕಟ್ಟಿಸಿದ ಹಾವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡಿದರೆ ಅದೊಂದು ಸ್ಮಾರಕವಾಗುತ್ತದೆ. ನಾವು ಯಾವುದೇ ಪುತ್ಥಳಿ ನಿರ್ಮಾಣಕ್ಕೆ ವಿರೋಧ ಮಾಡಲ್ಲ. ಇದೀಗ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಕಾನೂನಿನಂತೆ ಅವರಿಗೆ ಆ ಜಾಗದಲ್ಲಿ ಪುತ್ಥಳಿ ನಿರ್ಮಾಣ ಮಾಡಲು ಅನುಮತಿ ನೀಡಿಲ್ಲ. ಅದು ಸರ್ಕಾರಕ್ಕೆ ಸೇರಿದ ಬಿ ಖರಾಬ್ ಜಾಗವಾಗಿದೆ. ಈ ಹಿಂದೆ ಅದೇ ಜಾಗಕ್ಕೆ ಸಂಬಂಧಿಸಿದಂತೆ ಗಲಾಟೆಗಳು ನಡೆದಿದೆ. ಇದೀಗ ಏಕಾಏಕಿ ಸಮುದಾಯದವರು ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಲ್ಲ. ಅಧಿಕಾರಿಗಳು ಕೂಡಲೇ ಆ ಜಾಗವನ್ನು ವಶಕ್ಕೆ ಪಡೆದು ಸೂಕ್ತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿ ಗಲಾಟೆ ನಡೆಯುವ ಸಾಧ್ಯತೆ ಕುರಿತು ಮೊದಲೇ ಮಾಹಿತಿ ಪಡೆದ ಪೊಲೀಸರು ಏಪ್ರಿಲ್ 30ರ ಬೆಳಗ್ಗಿನಿಂದಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದರು. ಯಾವುದೇ ಅನಾಹುತಗಳು ನಡೆಯದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಮೊದಲಿಗೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸ ಪಡಬೇಕಾಯಿತು. ಕೆಲ ಸಮಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಬಹುಶಃ ಗುಡಿಬಂಡೆಯ ಇತಿಹಾಸದಲ್ಲಿ ಎರಡು ಸಮುದಾಯಗಳ ನಡುವೆ ಈ ಮಟ್ಟಿಗೆ ವಾಗ್ವಾದ ನಡೆದಿದ್ದು ಇದೇ ಮೊದಲು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಮಾತನಾಡಿ, ಗುಡಿಬಂಡೆ ಪಟ್ಟಣದಲ್ಲಿ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿ ಎರಡು ಸಮುದಾಯದವರ ನಡುವೆ ವಾಗ್ವಾದ ಉಂಟಾಗಿತ್ತು. ಈ ಕುರಿತು ನನ್ನ ಗಮನಕ್ಕೆ ಬಂದಿದ್ದು, ನಾನು ಸ್ಥಳಕ್ಕೆ ಭೇಟಿ ನೀಡಿ ಎರಡು ಸಮುದಾಯದವರ ಜೊತೆ ಮಾತನಾಡಿದ್ದೇನೆ. ಒಂದು ಸಮುದಾಯ ಜಾಗದ ಒಳಗೆ ಗುದ್ದಲಿ ಪೂಜೆ ನಡೆಸಲು ಹೋಗಿದರೆ ಮತ್ತೊಂದು ಸಮುದಾಯ ಹೊರಗೆ ಗಲಾಟೆ ಮಾಡಿದ್ರು. ಎರಡು ಸಮುದಾಯಗಳ ಮುಖಂಡರನ್ನು ಮಾತನಾಡಿದ್ದು, ಅವರಿಗೆ ಕಾನೂನು ಬಾಹಿರವಾಗಿ ಏನೂ ಕೆಲಸ ಮಾಡದಂತೆ ಸೂಚನೆ ನೀಡಿದ್ದೇವೆ. ಎಲ್ಲರೂ ಕಾನೂನಿನ ಪ್ರಕಾರ ನಡೆದುಕೊಳ್ಳಬೇಕು. ಶೀಘ್ರವಾಗಿ ಎರಡು ಸಮುದಾಯಗಳ ಮುಖಂಡರನ್ನು ಕರೆಸಿ ಸಭೆ ನಡೆಸಿ ಕಾನೂನಿನಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದರು. ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಎರಡು ಸೈಡಿಂದ ಜನಗೆ ಮಾತಾಡಿದ್ದೀನಿ. ಬೇಸಿಕಲಿ ವಿಷಯ ಏನಿದೆ, ಈ ಜಾಗ ಅಲ್ಲಿ ಒಂದು ಜಮೀನಿದೆ, ಆ ಜಮೀನ್ದು ಡಿಸ್ಪ್ಯೂಟ್ ಇದೆ. ಆ ಜಮೀನಲ್ಲಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಬಂದಿದ್ದಾರೆ. ಎರಡು ಸೈಡಿಂದ ಕಮ್ಯುನಿಟಿ ಅವರು ಅವಕಾಶ ಕೇಳ್ತಾ ಇದ್ದಾರೆ ಕಿ ನಮಗೆ ಅವಕಾಶ ಕೊಡಿ ಸ್ಟ್ಯಾಚ್ಯೂ ಹಾಕೋಕ್ಕೆ. ಸೊ ಒಂದು ಸೈಡಿಂದ ಜನ ಇವತ್ತು ಒಳಗಡೆ ಹೋಗಿ ಏನಾದರೂ ಟ್ರೈ ಮಾಡಿದ್ದಾರೆ ಗುದ್ದಲಿ ಪೂಜೆ ವಗೇರೆ ಮಾಡೋಕ್ಕೆ. ಇನ್ನೊಬ್ಬರು ಸೈಡ್ಗೆ ಈಗ ಗೊತ್ತಾಗಿದೆ, ಅವರು ಕೂಡ ಇಲ್ಲಿ ಬಂದು ಕಿ ನಮಗೆ ಕೂಡ ಅವಕಾಶ ಕೊಡಿ ಅಥವಾ ಅದರ್ವೈಸ್ ಅವರಿಗೆ ಸ್ಟಾಪ್ ಮಾಡಿ ಈ ಥರ ಹೇಳಿದ್ದಾರೆ.
ಸೊ ಎರಡೂ ಸೈಡಿಂದ ಮಾತಾಡಿದ್ದೀವಿ, ಅವ್ರಿಗೆ ಕ್ಲಿಯರಾಗಿ ಹೇಳಿದ್ದೀವಿ, ಕಾನೂನು ಬಾಹಿರಾಗಿ ಏನು ಕೆಲಸ ಮಾಡಬಾರ್ದು ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡಿದ್ದೀವಿ कि ಎಲ್ಲರೂ ಸಹಕಾರ ಕೊಡಿ. ಫ್ಯೂಚರಲ್ಲಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ, ಎರಡೂ ಸೈಡಿಂದ ಲೀಡರ್ಸ್ಗೆ ಕರಿತೀವಿ, ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ कि ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕು. ಬಿಕಾಸ್ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ಸ್ ಕೂಡ ಇದೆ ಮತ್ತು ಇದು ಈ ಥರದ್ದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ तो ಊರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನಿದೆ ಅದು ಖರಾಬ್ ಆಗುತ್ತೆ. ಸೊ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಶಾಂತಿ ಭಂಗ ಏನು ಮಾಡಬಾರ್ದು. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಈಗ ಖಾಲಿ ಮಾಡಿ ಎಲ್ಲರೂ ಬಿಟ್ಟಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ವಿವಾದಕ್ಕೆ ಕಾರಣವಾಗಿದ್ದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ವಿಚಾರ ಇದೀಗ ಮತ್ತೊಂದು ತಿರುವು ಪಡೆದಿದ್ದು, ಸ್ಥಳದಿಂದ ಅಂಬೇಡ್ಕರ್ ಪುತ್ಥಳಿಯನ್ನು ಗೌರಿಬಿದನೂರು ತಾಲೂಕು ಆಡಳಿತ ಸ್ಥಳಾಂತರ ಮಾಡುವ ಮೂಲಕ ಸಮಸ್ಯೆಗೆ ಪರಿಹಾರ ನೀಡಿದೆ. ಆ ಮೂಲಕ ಗ್ರಾಮದಲ್ಲಿ ಎದುರಾಗಿದ್ದ ಸಮಸ್ಯೆಗೆ ಪರಿಹಾರ ನೀಡಲಾಗಿದೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಹಂಪಸಂದ್ರ ಗ್ರಾಮದಲ್ಲಿ ಏಪ್ರಿಲ್ 27ರಂದು ಗ್ರಾಮದ ಅಂಬೇಡ್ಕರ್ ಯುವಕ ಸಂಘದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಗ್ರಾಮದ ಅಂಬೇಡ್ಕರ್ ಭವನದ ಮುಂದಿರುವ ಖಾಲಿ ಜಾಗದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂದು ಎರಡೂ ಸಮುದಾಯದವರ ನಡುವೆ ಗಲಾಟೆಯಾಗಿತ್ತು. ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಬುಧವಾರ ಬೆಳಿಗ್ಗೆ ಅಂಬೇಡ್ಕರ್ ಪುತ್ಥಳಿಯನ್ನು ತಾಲೂಕು ಆಡಳಿತ ತೆರವುಗೊಳಿಸಿ ಅಂಬೇಡ್ಕರ್ ಸಮುದಾಯ ಭವನ ಮುಂದೆ ಪ್ರತಿಷ್ಠಾಪಿಸಲಾಯಿತು. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ಎರಡು ಸಮುದಾಯಗಳ ನಡುವೆ ವಿವಾದ ಉಂಟಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಎರಡು ಸಮುದಾಯದ ಮುಖಂಡರ ಶಾಂತಿ ಸಭೆ ಕರೆದು ಚರ್ಚಿಸಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಅಂಬೇಡ್ಕರ್ ಪುತ್ಥಳಿಯನ್ನು ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದಕ್ಕೆ ಸಹಕರಿಸಿದ ಎರಡು ಸಮುದಾಯದ ಮುಖಂಡರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು. ಗ್ರಾಮದ ಶನಿ ಮಹಾತ್ಮ ದೇವಾಲಯದ ಸಮೀಪದ ಸ್ಥಳ ಸರ್ಕಾರಿ ಸ್ಥಳವಾಗಿದ್ದು, ಇದು ಗುಂಡುತೋಪು ಸ್ಥಳವಾಗಿದೆ. ಈ ಜಾಗಕ್ಕೆ ಈ ಹಿಂದೆ ಸಿದ್ಧಗಂಗಮ್ಮ ಎಂಬುವವರಿಗೆ 35 ವರ್ಷಗಳ ಹಿಂದೆ ಹಕ್ಕುಪತ್ರವನ್ನು ನೀಡಿದ್ದು, ಅವರು ಶನಿ ಮಹಾತ್ಮ ದೇವಾಲಯಕ್ಕೆ ದಾನ ಮಾಡಿದ್ದಾರೆ. ಇದನ್ನು ಪರಿಶೀಲಿಸಲಾಗುವುದು. ಸರ್ಕಾರದ ಸ್ಥಳದಲ್ಲಿ ಯಾವುದೇ ಪುತ್ಥಳಿಯನ್ನು ಪ್ರತಿಷ್ಠಾಪಿಸುವಂತಿಲ್ಲ ಎಂದು ಹೈಕೋರ್ಟ್ ಆದೇಶವಿದೆ. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಳಾಂತರಿಸಲಾಗಿದೆ. ದಲಿತ ಮುಖಂಡರು ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡರು ಸಹಕರಿಸಬೇಕೆಂದು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮನವಿ ಮಾಡಿದರು. ಹಂಸಂದ್ರ ಗ್ರಾಮ, ಹೊಸೂರು ಹೋಬಳಿ ಹಂಸಂದ್ರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏನು ಏರ್ಪಟ್ಟಿತ್ತು, ಅದಾದ ಮೇಲೆ ಇವತ್ತು ಅದು ಒಂದು ಸುಖಾಂತ್ಯ ಕಂಡಿದೆ. ಈ 3 ದಿನಗಳಲ್ಲಿ ಏನಾಗಿತ್ತು, ಒಂದು ಗುಂಡು ತೋಪೋ ಜಾಗ ಒಬ್ಬರಿಗೆ ಅದು ಹಕ್ಕುಪತ್ರ ಕೊಟ್ಟು ಅವರು ಶನಿ ಮಹಾತ್ಮ ಟ್ರಸ್ಟಿಗೆ ಅನ್ರಿಜಿಸ್ಟರ್ಡ್ ದಾನ ಮಾಡಿದರು. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಇದನ್ನು ಮಾಡಿದ್ವಿ. ಅದೆಲ್ಲ ಪೂರ್ಣ ಪರಿಹಾರ ಆಗೋ ತನಕನೂ ನಾವೇನು ಮಾಡಿದ್ವಿ, ಯಾಕಂತಂದರೆ ಯಾವುದೇ ಒಂದು ಗೌರ್ಮೆಂಟ್ ಜಮೀನಾಗಲಿ ಅದರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅಲ್ಲಿ ಪುತ್ಥಳಿ ಇಡೋಕ್ಕೆ ಅವಕಾಶನೇ ಇಲ್ಲ. ಆದ್ದರಿಂದ ನಾವೇನು ಮಾಡಿದ್ವಿ, ಎಲ್ಲ ರಾತ್ರಿ ಇಟ್ಬಿಟ್ಟಿದ್ರು. ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಎರಡೂ ಸೈಡ್ ಲೀಡರ್ಸ್ಗಳನ್ನು ನಾವೆಲ್ಲನೂ ಕಾನ್ಫಿಡೆನ್ಸ್ ತೊಗೊಂಡು ಇವತ್ತು ಒಂದು ಅದೇನು ಪುತ್ಥಳಿ ಇತ್ತು ಅದನ್ನು ಅಂಬೇಡ್ಕರ್ ಭವನಕ್ಕೆ ಏನಿದೆಯಲ್ಲ ಅದ್ರ ಮುಂದೆ ಶಿಫ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ಸಕಲ ಗೌರವಿತವಾಗಿ ಮಾಡಿದ್ದೀವಿ. ಆ ಥರ ಅದೇ ರೀತಿಯಲ್ಲಿ ವಾಲ್ಮೀಕಿ ಮಹರ್ಷಿ ಅವರ ಒಂದು ಇದು ಇತ್ತು, ಬೋರ್ಡ್ ಇತ್ತು, ಅದನ್ನು ಕೂಡ ಗೌರವಿತವಾಗಿ ಇದನ್ನು ಮಾಡಿ ಎರಡೂ ಜನ ಜೊತೆ ಇದನ್ನು ಮಾಡಿ ಶಿಫ್ಟ್ ಮಾಡಿದ್ದೀವಿ. ಜನರು ಕೂಡ ತುಂಬ ಕೋಆಪ್ರೇಟ್ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ನಾನು ಧನ್ಯವಾದಗಳು ತಾಲೂಕು ಆಡಳಿತದ ಪರವಾಗಿ, ತಾಲೂಕು ಪಂಚಾಯತಿ ಪರವಾಗಿ ಹಾಗೂ ಸಮಸ್ತ ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ. ಆಮೇಲೆ ನಮಗೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಸ್ಪೆಷಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ಕಂಟಿನ್ಯೂಸ್ ಇದ್ದು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇಂದು ಬೆಳಿಗ್ಗೆ ಹಂಪಸಂದ್ರ ಗ್ರಾಮದಲ್ಲಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿಯನ್ನು ತಾಲೂಕು ಆಡಳಿತ ಸ್ಥಳಾಂತರಿಸುವ ವೇಳೆ ದಲಿತ ಯುವಕರು ಅಂಬೇಡ್ಕರ್ ಪುತ್ಥಳಿ ಸ್ಥಳಾಂತರಿಸಲು ವಿರೋಧ ವ್ಯಕ್ತಪಡಿಸಿದರು. ಇದರಿಂದ ಅಧಿಕಾರಿಗಳು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಗಂಭೀರವಾಗಿ ಬೆನ್ನಿಗೆ ಪೆಟ್ಟು ಬಿದ್ದಿದ್ದು 5 ಮಂದಿಗೆ ಸಣ್ಣ ಪುಟ್ಟ ಪೆಟ್ಟುಗಳು ಬಿದ್ದಿವೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಕಾದಳವೇಣಿ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ದಲಿತರ ಮೇಲೆ ಪೊಲೀಸರು ದರ್ಪವನ್ನು ತೋರಿದ್ದಾರೆ. ಅಂಬೇಡ್ಕರ್ ಪುತ್ಥಳಿಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತೆ ತಾಲೂಕು ಆಡಳಿತಕ್ಕೆ ಶಾಂತಿ ಸಭೆಯಲ್ಲಿ ಕೋರಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೂ ಮನವಿ ಮಾಡಲಾಗಿತ್ತು. ಆದರೆ ತಾಲೂಕು ಆಡಳಿತ ಏಕಾಏಕಿ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವು ಮಾಡಿ ಅಂಬೇಡ್ಕರ್ ಭವನದ ಮುಂದೆ ಪ್ರತಿಷ್ಠಾಪಿಸಿದ್ದಾರೆ. ಇದನ್ನು ಪ್ರಶ್ನಿಸಿದ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ಎಂದು ತಾಲೂಕಿನ ದಲಿತ ಮುಖಂಡರು ಪೊಲೀಸರ ವಿರುದ್ಧ ಆರೋಪಿಸಿದ್ದಾರೆ. ರಾಜ್ಯ ದಲಿತ ಮುಖಂಡರೊಂದಿಗೆ ಚರ್ಚಿಸಿ ಮುಂದಿನ ಹೋರಾಟ ಕೈಗೊಳ್ಳಲಾಗುವುದಾಗಿ ಅವರು ತಿಳಿಸಿದರು. ಹಂಪಸಂದ್ರ ಗ್ರಾಮದಲ್ಲಿ ಈಗಾಗಲೇ 144 ಸೆಕ್ಷನ್ ಜಾರಿಯಲ್ಲಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ ಭೇಟಿ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಹಂಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸುವಲ್ಲಿ ಎರಡು ಸಮುದಾಯದ ನಡುವೆ ಜಾಗದ ವಿವಾದದಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎರಡು ಸಮುದಾಯಗಳ ಮುಖಂಡರೊಂದಿಗೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ. ಅಂಬೇಡ್ಕರ್ ಪುತ್ಥಳಿಯನ್ನು ಅಂಬೇಡ್ಕರ್ ಭವನದ ಮುಂದೆ ಸ್ಥಳಾಂತರಿಸಲಾಗಿದ್ದು, ಜಾಗದ ವಿವಾದವನ್ನು ಪರಿಶೀಲಿಸಿ ತಾಲೂಕು ಆಡಳಿತ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಗ್ರಾಮಸ್ಥರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಇನ್ನು 2 ದಿನಗಳ ಕಾಲ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಸಂಸಾಂದ್ರ ಊರಲ್ಲಿ ಲಾಸ್ಟ್ 2-3 ಡೇಸ್ ಬ್ಯಾಕ್ ಹಿಂದೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಷಯ ಬಗ್ಗೆ ಒಂದು ಸಣ್ಣ ಆಲ್ಟರ್ಕೇಷನ್ ಆಯಿತು. ಆ ಟೈಮ್ಗೆ SC ಕಮ್ಯುನಿಟಿ ವರ್ಸಸ್ ST ಕಮ್ಯುನಿಟಿಯಿಂದ ಎಲ್ಲ ಜನ ಸೇರಿ ಸ್ವಲ್ಪ ಪ್ರತಿಭಟನೆ ಟೈಪ್ ಮಾಡಿದ್ದಾರೆ. ಬಟ್ ಆಮೇಲೆ ನಾವು ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಆಫೀಸರ್ಸ್ ವಗೇರ ಕೂಡ ಬಂದಿದ್ದಾರೆ. ಸೊ ಆಮೇಲೆ ಒಂದು ಪೀಸ್ ಕಮಿಟಿ ಮೀಟಿಂಗ್ ಆಯಿತು. ಎಲ್ಲರ ಜೊತೆ ನಾವು ಮಾತಾಡಿ, ಪಬ್ಲಿಕ್ ಜೊತೆ ಮಾತಾಡಿ ಅವ್ರದ್ದು ಕಾನ್ಫಿಡೆನ್ಸ್ ತಗೊಂಡು ಇವತ್ತು ದಿನ ಬೆಳಗ್ಗೆ ಈ ಸ್ಟ್ಯಾಚ್ಯೂಗೆ ಸ್ವಲ್ಪ ಹಿಂದೆ ನಾವು ಶಿಫ್ಟ್ ಮಾಡಿದ್ದೀವಿ. ಎಲ್ಲ ಶಾಂತಿಯುತವಾಗಿ ಆಗಿದೆ. ಊರ ಜನರು ಕೂಡ ಎಲ್ಲ ಏನು ಡಿಸಿಷನ್ ಆಗಿದೆ ಅದನ್ನು ಎಲ್ಲ ಫಾಲೋ ಮಾಡಿದ್ದಾರೆ. ಸೊ ಏನೂ ಸಮಸ್ಯೆ ಇಲ್ಲ. ಲಾ ಆ್ಯಂಡ್ ಆರ್ಡರ್ಸ್ ಪ್ರಾಬ್ಲಮ್ದು ಕೂಡ ಏನೂ ಸಮಸ್ಯೆ ಇಲ್ಲ. ಎಲ್ಲ ಪೀಸ್ಫುಲ್ ಇದೆ ಸಿಚುವೇಶನ್. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕಳೆದ 10ರಂದು ಪೆಟ್ರೋಲ್ ಬಂಕ್ನ ಕೊಠಡಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಯುವಕನ ಪೋಷಕರಿಂದ ಇಂದು ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ ನಡೆದಿದೆ. ಮೃತನಿಗೆ ನ್ಯಾಯ ಸಿಗುವವರೆಗೂ ಬಂಕ್ ತೆಗೆಯಬಾರದು ಎಂದು ಮೃತನ ಪೋಷಕರು ಪಟ್ಟು ಹಿಡಿದ ಘಟನೆ ಇಂದು ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈನಪ್ಪನಹಳ್ಳಿ ಸಮೀಪದ ಪೆಟ್ರೋಲ್ ಬಂಕ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನೊಬ್ಬನ ಮೃತದೇಹ ಪತ್ತೆಯಾಗಿತ್ತು. ಕಳೆದ ಏಪ್ರಿಲ್ 10ರಂದು ಈ ಘಟನೆ ನಡೆದಿದ್ದು, ಕೊಲೆ ಮಾಡಿ ನೇಣು ಹಾಕಲಾಗಿದೆ ಎಂದು ಮೃತ ಯುವಕನ ಪೋಷಕರು ಆರೋಪಿಸಿದ್ದರು. ಬಾಪೂಜಿನಗರದ ನಿವಾಸಿ 20 ವರ್ಷದ ಯಶ್ವಂತ್ ಮೃತಪಟ್ಟ ಯುವಕನಾಗಿದ್ದು, ಯುವಕ ಶವ ಪೆಟ್ರೋಲ್ ಬಂಕ್ ಕೊಠಡಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಪೆಟ್ರೋಲ್ ಬಂಕ್ ಮಾಲೀಕರೇ ಕೊಲೆ ಮಾಡಿ ನಂತರ ನೇಣು ಬಿಗಿದಿರುವುದಾಗಿ ಮೃತನ ಪೋಷಕರು ದೂರಿದ್ದರು. ಮೃತ ಯಶವಂತ್ ಪೆಟ್ರೋಲ್ ಬಂಕ್ ಮಾಲೀಕ ವರುಣಗೌಡ ಎಂಬಾತನಿಂದ 50,000 ಸಾಲ ಪಡೆದಿದ್ದ ಎನ್ನಲಾಗಿದ್ದು, ಕಳೆದ 1 ವರ್ಷದಿಂದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು, ಈತನ ವೇತನವನ್ನು ಪೋಷಕರಿಗೆ ನೀಡಿಲ್ಲ ಎಂದು ಅವರ ತಂದೆ ತಾಯಿ ಹೇಳಿದ್ದರು. ಪಡೆದಿದ್ದ ಸಾಲ ತೀರಿಸಲು 1 ವರ್ಷದಿಂದ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಬಂಕ್ ಮಾಲೀಕ ವರುಣಗೌಡ ಎಂಬಾತ ಪ್ರತಿನಿತ್ಯ ಕರೆ ಮಾಡಿ ಸಾಲ ತೀರಿಸುವಂತೆ ಪೀಡಿಸುತ್ತಿದ್ದ ಎಂದು ಮೃತನ ಪೋಷಕರು ಅಳಲು ತೋಡಿಕೊಂಡಿದ್ದರು. ಅಲ್ಲದೆ ಪೆಟ್ರೋಲ್ ಬಂಕ್ನಲ್ಲಿ ಸಿಸಿ ಕ್ಯಾಮೆರಾಗಳಿದ್ದು, ರಾತ್ರಿ 10:45ರವರೆಗೂ ಸಿಸಿ ಕ್ಯಾಮೆರಾಗಳು ಚಾಲ್ತಿಯಲ್ಲಿವೆ. ಅದರ ನಂತರ ಆಫ್ ಆಗಿವೆ. ಸಿಸಿ ಕ್ಯಾಮೆರಾಗಳು ದಿನದ 24 ಗಂಟೆಯೂ ಚಾಲ್ತಿಯಲ್ಲಿರಬೇಕು. ಆದರೆ ರಾತ್ರಿ 10:45ಕ್ಕೆ ಯಾಕೆ ಆಫ್ ಆಗಿದೆ ಎಂಬುದು ಮೃತನ ಪೋಷಕರ ಪ್ರಶ್ನೆಯಾಗಿತ್ತು. ಇನ್ನು ಯಶವಂತ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರ ಬಂಕ್ ಮಾಲೀಕರು ಮೃತನ ಪೋಷಕರ ಗಮನಕ್ಕೆ ತಂದೇ ಇಲ್ಲ ಎಂಬುದು ಮತ್ತೊಂದು ಆರೋಪವಾಗಿತ್ತು. ಈ ಎಲ್ಲ ಕಾರಣಗಳಿಂದ ಪೆಟ್ರೋಲ್ ಬಂಕ್ ಮಾಲೀಕ ವರುಣ್ ಗೌಡ ಅವರೇ ಯಶವಂತ್ನನ್ನು ಕೊಲೆ ಮಾಡಿ ನಂತರ ನೇಣು ಬಿಗಿದಿದ್ದು, ಈ ಕುರಿತು ಸಮರ್ಪಕ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕೆಂದು ಮೃತನ ಪೋಷಕರು ಮನವಿ ಮಾಡಿದ್ದರು. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದರು.
ಯುವಕ ಯಶವಂತ್ ಸಾವಿನ ಕುರಿತು ಶವ ಪರೀಕ್ಷೆ ವರದಿ ಇನ್ನೂ ಬಂದಿಲ್ಲ. ಆಗಲೇ ಪೆಟ್ರೋಲ್ ಬಂಕ್ ತೆರೆಯಲು ಮುಂದಾಗಿರುವ ಮಾಲೀಕನ ಕ್ರಮಕ್ಕೆ ಮೃತನ ಪೋಷಕರಿಂದ ತೀವ್ರ ವಿರೋಧ ಇಂದು ವ್ಯಕ್ತವಾಯಿತು. ಈ ವೇಳೆ ಮೃತ ಯುವಕನ ತಾಯಿ ನರಸಮ್ಮ ಮಾತನಾಡಿ, ಯಶವಂತ್ ಮೃತಪಟ್ಟು 20 ದಿನವಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಸಿಕ್ಕಿದೆ. ಪೆಟ್ರೋಲ್ ಬಂಕ್ ಮಾಲೀಕರೇ ಏನೋ ಮಾಡಿದ್ದಾರೆ. ನಮಗೆ ನ್ಯಾಯ ಸಿಗದೆ ಪೆಟ್ರೋಲ್ ಬಂಕ್ ಹೇಗೆ ತೆರೆದಿದ್ದಾರೆ? ಶವ ಪರೀಕ್ಷೆ ವರದಿ ಬಂದರೆ ನ್ಯಾಯ ಕೊಡಿಸುವುದಾಗಿ ಪೊಲೀಸರು ಹೇಳಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಸಿಗುವವರೆಗೂ ಬಂಕ್ ತೆರೆಯಬಾರದು ಎಂದು ಪಟ್ಟು ಹಿಡಿದರು. ನಮ್ಮ ಮಗ ತೀರೋಗಿ 20 ದಿವಸ ಆಗೈತೆ. ಇಲ್ಲೇ ಕೆಲಸ ಮಾಡ್ತಾಯಿದ್ರು 2 ತಿಂಗಳಿಂದ. ಗುರುವಾರ ಮನೆಗೆ ಬಂದರು. ಶುಕ್ರವಾರ ಮನೆಗೆ ಬಂದಿದ್ದು ಬೆಳಗ್ಗೆ 11 ಗಂಟೆಗೆ ಇಲ್ಲಿಗೆ ಬಂದಿದ್ರು ಕೆಲಸಕ್ಕೆ. ಅವತ್ತು ಬೆಳಗ್ಗೆನೇ ಡೆತ್ತಾಗಿದ್ದಾರೆ. ಇವರೇ ಶನಿವಾರ ನೈಟು ಡೆತ್ತಾಗಿದ್ದಾರೆ. ಇವರೇನೋ ಮಾಡಿ ನೇಣಾಕ್ಬಿಟ್ಟಿದ್ದಾರೆ. ನೇಣಾಕಿ ನಮಗೇನು ಅವತ್ತು ಹೋದವರು ಬಾಡಿ ಓನರ್ ಮಾಡಿ ಹಿಂಗೆ ಹೋದವರು ಇವತ್ತಿಗೂ ಬಂದಿದ್ದಾರೆ. ಇವತ್ತು ಬಂದಿದ್ದಾರೆ. ನಮಗೆ ನ್ಯಾಯ ಎಲ್ಲ ಸಿಗೈತೆ. ಇನ್ನು ರಿಪೋರ್ಟೇ ಬಂದಿಲ್ಲ, ನ್ಯಾಯನೂ ಸಿಗಲಿಲ್ಲ ನಮಗೆ. ಇಲ್ಲಿ ಹೆಂಗೆ ಓಪನ್ ಮಾಡಿದ್ದಾರೆ ಇವರು ಬಂಕ್ನವರು? ಹೆಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ನಮ್ಗೆ ನ್ಯಾಯ ಸಿಗಲಿಲ್ವಲ್ಲ, ಹೆಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ? 20 ಮಗುನ ನಾವು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿದ್ದೀವಲ್ಲ, ಇವ್ರು ಬಂದ್ರಲ್ಲ, ಇವ್ರಿಗೆ ಇವ್ನು ಬಾಯಾಗಿ ಇಕ್ಕೊಂಡಲ್ಲ ಮಣ್ಣು ಮಾಡೋಕ್ಕೆ. ನಮಗೆ ಎಲ್ಲ ಸಿಕ್ಕಿದ್ದಾನೆ, ನ್ಯಾಯ ಎಲ್ಲ ಸಿಕ್ಕೈತೆ ನಮಗೆ. ರಿಪೋರ್ಟ್ ಬರಲಿ ಅಂದರು. ರಿಪೋರ್ಟ್ ಬರೋಣ 1 ತಿಂಗಳಾಗ್ತದೆ ಅಂತ ರಿಪೋರ್ಟ್ ಬರ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಇವ್ರು ಪರ್ಮಿಷನ್ ಹೆಂಗೆ ಪೆಟ್ರೋಲ್ ಬ್ಯಾಂಕ್ ತೆಗ್ದಿದ್ದಾರೆ ಇವರು? ನಮ್ಗೆ ನ್ಯಾಯ ಸಿಗಲಿಲ್ವಲ್ಲ, ಹೆಂಗೆ ಪರ್ಮಿಷನ್ ಕೊಟ್ಟು ಇವ್ರು ತೆಗ್ದಿದ್ದಾರೆ. ಇನ್ನು ಕೇಸೇ ಕ್ಲೋಸ್ ಆಗಿಲ್ಲ, ಏನೂ ಇಲ್ಲ, ನಮ್ಗೆ ನ್ಯಾಯನೇ ಸಿಗಲಿಲ್ಲ. ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪೋಷಕರ ಮನವೊಲಿಸುವ ಪ್ರಯತ್ನ ಮಾಡಿದರು. ಅಲ್ಲದೆ ಈ ಕುರಿತು ಮಾಲೀಕರೊಂದಿಗೆ ಚರ್ಚೆ ನಡೆಸಿರುವ ಭರವಸೆಯನ್ನು ನೀಡಿದರು. ದೂರು ನೀಡಿ ಈಗಾಗಲೇ 20 ದಿನಗಳಾಗಿದ್ದು ಶವ ಪರೀಕ್ಷೆ ವರದಿ ಬಾರದೆ ಪೊಲೀಸರು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಕರಣದ ಸತ್ಯಾಸತ್ಯತೆ ಹೊರಬರುವವರೆಗೂ ಬಂಕ್ ತೆರೆಯಬಾರದು ಎಂಬುದು ಮೃತನ ಪೋಷಕರ ಆಗ್ರಹವಾಗಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಗಂಗಮ್ಮದೇವಿ ದೇವಾಲಯದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇಂದು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಕಾರ್ಯಕ್ರಮ ಇಂದು ಸಂಪನ್ನವಾಯಿತು. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಗಂಗಮ್ಮ ದೇವಿ ದೇವಾಲಯದಲ್ಲಿ ಇಂದು ಕುಂಭಾಭಿಷೇಕ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಸೋಮವಾರ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಸ್ವಸ್ತಿ ವಾಚನ, ಗಣಪತಿ ಪೂಜೆ, ಶುದ್ಧ ಪುಣ್ಯಾಹ, ರಕ್ಷಾಬಂಧನ, ಅಂಕುರಾರ್ಪಣೆ, ಪಂಚಗವ್ಯ ಸ್ಥಾಪನ, ನವಗ್ರಹ ಪೂಜೆ, ದ್ವಾರಾರ್ಚನೆ, ಅಷ್ಟದೀಕ್ಷಾಲಂಕಾರ ಪೂಜೆ, ಹೋಮ, ಮಹಾಮಂಗಳಾರತಿ ನಡೆಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಮಂಗಳವಾರ ಬೆಳಿಗ್ಗೆ ಕಳಶಾರಾಧನೆ, ಜಲದಿವಾಸ, ಧಾನ್ಯ ದಿವಾಸ, ನವಗ್ರಹ ಪೂಜೆ, ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಅದೇ ದಿನ ಸಂಜೆ 6:30ಕ್ಕೆ ಗಣಪತಿ ಪೂಜೆ, ಪುಣ್ಯಾಹ, ಕಳಶಾರಾಧನೆ, ಮೂರ್ತಿ ಹೋಮ, ತತ್ರನ್ಯಾಸ ಹೋಮ, ಶಯಾದಿವಾಸ, ಪುಷ್ಪಾದಿವಾಸ, ಫಲದಿವಾಸ ಕಾರ್ಯಕ್ರಮಗಳು ಮಹಾಮಂಗಳಾರತಿ ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಇಂದು ಬೆಳಿಗ್ಗೆ 6:30ಕ್ಕೆ ಗಣಪತಿ ಪೂಜೆ, ಪುಣ್ಯಾಹ, ನೇತ್ರೋಲನ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಶಾಂತಿ ಹೋಮ, ಪೂರ್ಣಾಹುತಿ, ಬೆಳಿಗ್ಗೆ 10ರಿಂದ 11 ಗಂಟೆಗೆ ಕುಂಭಾಭಿಷೇಕ ನೆರವೇರಿತು. ಅಲ್ಲದೆ ಇಂದು ಮಂತ್ರಪುಷ್ಪ, ರಾಷ್ಟ್ರಾಶೀರ್ವಾದ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಇಂದಿನ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ PN ಕೇಶವರೆಡ್ಡಿ, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ರಾಮೂಸ್ ಫರ್ನಿಚರ್ ಮಾಲೀಕ ರಾಮು ಸೇರಿದಂತೆ ಹಲವರು ಭಾಗವಹಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಪ್ರಸಾದ ಸ್ವೀಕರಿಸಿದರು.
ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎನ್ ಕೇಶವರೆಡ್ಡಿ ಅವರು, ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಮಾಡಿರೋದು ಶ್ಲಾಘನೀಯ. ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕು. ದೇವರ ಕಾರ್ಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಅಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿರುವ ಮುನಿಕೃಷ್ಣ ಮತ್ತು ತಂಡಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಇವರೆಲ್ಲ ಮಾಡಬೇಕಾಗಿದ್ರೆ ಮುನಿಕೃಷ್ಣಪ್ಪ ಅವ್ರ ಬ್ಯಾಚ್ ಒಂದಿದೆ, ಮೊಬೈಲ್ ಬಾಬು, ಆಮೇಲೆ ಮಹಾಕಾಳಿ ಮಂಜಣ್ಣು, ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಒಳ್ಳೆ ಗ್ರಾಮಸ್ಥರು ಅಂದರೆ ಈ ಗ್ರಾಮಸ್ಥರು ಎಲ್ಲ ಸೇರಿದ್ದಾರೆ. ಅದರಿಂದ ಇದಕ್ಕೆ ಒಂದು ಮಹತ್ವ ಬಂದಿದೆ. ಇನ್ಮೇಲೆ ಇನ್ನೂ ಚೆನ್ನಾಗಿ ನಡೀತೈತೆ. ಅರ್ಥ ಆಯ್ತಾ? ದೇವ್ರ ಕಾರ್ಯ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ಹೇಳಿ ನಾನು. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ, ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನಲ್ಲಿ ಶ್ರೀ ಗಂಗಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಯಶಸ್ವಿಯಾಗಿ ನೆರವೇರಿತು. ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ಕಳಶಾರಾಧನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಹಿಂದೆ ಇಲ್ಲಿ ಚಿಕ್ಕ ದೇವಾಲಯ ಇತ್ತು. ಇಲ್ಲಿನ ನಿವಾಸಿಗಳು 2 ಮನೆಗಳು ದಾನ ಮಾಡಿದರು. ಹಾಗಾಗಿ ಉತ್ತಮ ದೇವಾಲಯ ನಿರ್ಮಾಣ ಸಾಧ್ಯವಾಯಿತು. ಗಂಗಮಾಂಬ ಸೇವಾಭಿವೃದ್ಧಿ ಸಂಘದಿಂದ ದೇವಾಲಯ ನಿರ್ಮಾಣ ಮಾಡಲಾಗಿದೆ. 3 ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇಂದು ಗ್ರಾಮದಲ್ಲಿ ಕಳಶ ಮೆರವಣಿಗೆ ಮಾಡಿ ಇಂದು ಕುಂಭಾಭಿಷೇಕ ಮಾಡಲಾಗಿದೆ. ಅಲ್ಲದೆ ದೇವಾಲಯಕ್ಕೆ ಬರುವ ಎಲ್ಲ ಭಕ್ತರಿಗೆ ಕಳೆದ 3 ದಿನಗಳಿಂದಲೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಎಂದರು. ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ. ಏನು ಇವತ್ತು ನಗರದಲ್ಲಿ 7ನೇ ವಾರ್ಡಲ್ಲಿ ಶ್ರೀ ಗಂಗಮಾಂಬಾ ದೇವಿಯ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. 28, 29, 30 ಏನು ಕಳಶ ಆರಾಧನೆ ಏನಂದರೆ ನಾವು ಒಂದು ವಿಮಾನ ಗೋಪುರವನ್ನು ಕಟ್ಟಿದ್ವಿ. ಮೂಲ ಚಿಕ್ಕ ದೇವಸ್ಥಾನ ಇತ್ತು ಇಲ್ಲಿ. ತದನಂತರ ಇಲ್ಲಿ ಒಂದು ಮನೆ ಇತ್ತು, ನಮ್ಮ ರಾಮಣ್ಣವ್ರದ್ದು, ಪಿಳ್ಳಣ್ಣವ್ರದ್ದು ಅಂತ. ಆ ಮನೆಗಳು ದಾನ ಮಾಡಿದ್ರು. ಆ ದಾನ ಮಾಡಿದ ನಂತರ ಈ ದೇವಸ್ಥಾನ ಎಲ್ಲರೂ ಸೇರಿ ನಮ್ಮ ಗ್ರಾಮಸ್ಥರು ಬೇರೆ ಆಲ್ಮೋಸ್ಟ್ ಎಲ್ಲರೂ ನಮಗೆ ದಾನ ಮಾಡಿದ್ದಾರೆ. ಎಲ್ಲ ದಾನಿಗಳು, ಆಮೇಲೆ ನಮ್ಮ ಜೊತೆಯಲ್ಲಿ ಎಲ್ಲ ಜನರು, ನಾವು ಗಂಗಮಾಂಬಾ ಸೇವಾ ಅಭಿವೃದ್ಧಿ ಸಂಘ ಏನಿದೆ, ನಾವು ಹತ್ರ ಒಂದು 100-120 ಜನ ಹುಡುಗರಿದ್ದೀವಿ. ಎಲ್ಲರೂ ಜೊತೆಯಲ್ಲಿ ಇದ್ದು ಈ ಕೆಲಸ ಮಾಡಿದ್ದೀವಿ. ಏನು ಈ ಕೆಲಸ ಮಾಡಿರೋದಕ್ಕೆ ಆ ತಾಯಿ ನಮ್ಮ ಪುಣ್ಯ. ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಳೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಆ ತಾಯಿ ಜೊತೆಯಲ್ಲಿ ನಾವು ಈ ಜನರೇಷನಲ್ಲಿ ನಾವೆಲ್ಲ ಸೇರಿ ಈ ದೇವಸ್ಥಾನವನ್ನು ಕಟ್ಟು ಈ ಗೋಪುರವನ್ನು ಮಾಡಿ ಈ ವಿಜೃಂಭಣೆಯಿಂದ ಏನು 28, 29, 30 ಇತ್ತು, ಆ ದೇವಿಗೆ ನಿನ್ನೆ ಬೆಳ್ಳಿ ಅಲಂಕಾರ ಇತ್ತು. ಈ ದಿನ ಹೂವಿನ ಅಲಂಕಾರ, ಆಮೇಲೆ ಕುಂಭಾಭಿಷೇಕ ನಡೆಯಿತು. ಎಲ್ಲ ಊರಿನ ಪ್ರಮುಖ ಬೂದಿಗಳಲ್ಲಿ ನಾವು ಕಳಶ ಮೆರವಣಿಗೆ ಮಾಡಿ ಅದಾದ ನಂತರ ಬಂದು ಮಹಾಮಂಗಳಾರತಿ ಆಗಿ ಈಗ ಜನ ಮಹಾಮಂಗಳಾರತಿ ತಗೊತಾ ಇದ್ದಾರೆ. ಅದಾದ ನಂತರ ನಮ್ಮ ಎಲ್ಲ ತಾಯಂದ್ರಿಗೂ ಅರಿಶಿನ ಕುಂಕುಮ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ದೇವಸ್ಥಾನದಂತ ಎಲ್ಲ ತಗೊಂಡು ಊಟ ವ್ಯವಸ್ಥೆ ಇದೆ, ತೀರ್ಥ ಇದೆ, ಎಲ್ಲ ತೀರ್ಥ ಪ್ರಸಾದದ ಯೋಗ ನಾಡಿಕೊಂಡು ಆಗಲೇ ಹಿಂದೆ ನಾವು ಸುಮಾರು 3 ದಿವಸದಿಂದ ಅನ್ನ ಸಂತರ್ಪಣೆ ನಿರಂತರವಾಗಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ನಿಲ್ಲಿಸಿಲ್ಲ, 1 ಅವರ್ ನಿಲ್ಲಿಸಿಲ್ಲ. ರಾತ್ರಿ 10 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ಅನ್ನ ಸಂತರ್ಪಣೆ ನಡೀತಾ ಇದೆ. ಆ ತಾಯಿ ಹೆಸರಲ್ಲಿ ಎಲ್ಲರೂ ಸೇರಿ ಈ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ.
ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99161639702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಮದುವೆ ಎಂಬುದು 7 ಜನ್ಮದ ಅನುಬಂಧ ಎನ್ನುತ್ತಾರೆ. ತಂದೆ ತಾಯಿ ಮಗಳ ಮದುವೆ ಮಾಡುವುದೇ ಜೀವನ ಸಾರ್ಥಕ ಎಂದು ಭಾವಿಸುತ್ತಾರೆ. ಅದೇ ರೀತಿಯಲ್ಲಿಯೇ ಇಲ್ಲಿಯೂ ಎಲ್ಲರೂ ಭಾವಿಸಿದ್ದರು. ರಾತ್ರಿಯೆಲ್ಲ ರಿಸೆಪ್ಷನ್ ಮಾಡಿಕೊಂಡು ಶಾಸ್ತ್ರ ಸಂಪ್ರದಾಯ ಮುಗಿಸಿ ಬೆಳಗ್ಗೆ ತಾಳಿ ಕಟ್ಟುವ ವೇಳೆ ಮದುವೆ ಬೇಡ ಎಂದಿದ್ದಾನೆ ವರ. ಇಷ್ಟಕ್ಕೂ ಆ ವರ ಮದುವೆ ಯಾಕೆ ಬೇಡ ಅಂದ ಅಂತೀರಾ? ಈ ಸ್ಟೋರಿ ನೋಡಿ. ಈ ಫೋಟೋ ಒಮ್ಮೆ ನೋಡಿ. ರಾತ್ರಿ ಸ್ನೇಹಿತ ಸಂಬಂಧಿಕರ ನಡುವೆ ನಗು ನಗುತ್ತಾ ರಿಸೆಪ್ಷನ್ನಲ್ಲಿ ಪೋಸ್ ಕೊಡುತ್ತಿರುವ ನವವಧೂವರ ಬೆಳಿಗ್ಗೆ ಹುಡುಗಿಗೆ ಮೋಸ ಮಾಡಿಬಿಟ್ಟ. ನಮ್ಮ ಮಗಳಿಗೆ ಆದ ಅನ್ಯಾಯ ಮತ್ಯಾರಿಗೂ ಆಗುವುದು ಬೇಡ ಎನ್ನುತ್ತಿರುವ ಪೋಷಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಬಾಲೇಪುರದ ಕಲ್ಯಾಣ ಮಂಟಪದಲ್ಲಿ. ಶಾಸ್ತ್ರಬದ್ಧವಾಗಿ ಹುಡುಗಿ ನೋಡಿ ಆರತಕ್ಷತೆ ಮುಗಿಸಿ ಇನ್ನೇನು ತಾಳಿ ಕಟ್ಟುವ ವೇಳೆ ಕೈಕೊಟ್ಟ ಹುಡುಗನ ಹೆಸರು ವೇಣು. ಈತನದು ದೇವನಹಳ್ಳಿ ತಾಲೂಕಿನ ನಾಗನಾಯಕನಹಳ್ಳಿ. ಹೊಸಕೋಟೆ ತಾಲೂಕಿನ ಯುವತಿಯನ್ನು ನೋಡಿ ಮದುವೆಯಾಗಲು ಒಪ್ಪಿಗೆ ಸೂಚಿಸಿದ್ದ. ಆರಂಭದಿಂದ ತಾಳಿ ಕಟ್ಟುವ ಕೊನೆ ಕ್ಷಣದವರೆಗೂ ಸಂತೋಷದಿಂದ ಇದ್ದ ಜೋಡಿ ಕೊನೆ ಕ್ಷಣದಲ್ಲಿ ನನಗೆ ಯುವತಿ ಮೇಲೆ ಫೀಲಿಂಗ್ಸ್ ಬರುತ್ತಿಲ್ಲ ಎಂದು ಹೇಳಿ ತಾಳಿ ಕಟ್ಟದೆ ಮದುವೆ ಮುರಿದು ಬಿದ್ದಿದೆ. ಮದುವೆಗೂ ಮುನ್ನ ಮಾತುಕತೆ ವೇಳೆ ವರನಿಗೆ ಒಂದು ಕೈಗೆ ಚೈನ್, ಸರ, ಹುಡುಗಿಗೆ ಒಡವೆ ಕೊಡುವಂತೆ ಮಾತುಕತೆ ಆಗಿತ್ತು. ಅದೇ ರೀತಿ ಮದುವೆ ಮಂಟಪದಲ್ಲಿ ಕಾಲು ತೊಳೆದು ಕೊರಳಿಗೆ ಸರ, ಕೈಗೆ ಚೈನ್ ಹಾಕಿ ಕನ್ಯಾದಾನ ಮಾಡಿ ಮಾಂಗಲ್ಯ ಧಾರಣೆ ಮಾಡಲು ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿಯವರೆಗೂ ಯಾವುದೇ ಅನುಮಾನ ಬಾರದ ರೀತಿ ನಗು ನಗುತ್ತಲೇ ಇದ್ದ ವರ ಇನ್ನೇನು 3 ಗಂಟು ಹಾಕಬೇಕು ಎನ್ನುವ ವೇಳೆ ನನಗೆ ಇವಳೊಂದಿಗೆ ಜೀವನ ಹಂಚಿಕೊಳ್ಳಲು ಫೀಲಿಂಗ್ ಇಲ್ಲ ಎಂದು ಮದುವೆ ಮಂಟಪದಿಂದ ಹೊರನಡೆದಿದ್ದಾನೆ. ಘಟನೆ ಕುರಿತು ಯುವತಿ ಪೋಷಕರು, ಸಂಬಂಧಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನಮ್ಮ ಹೆಣ್ಣು ಮಗಳಿಗೆ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರದು. ಈಗ ಇವನಿಗೆ ಪಾಠ ಕಲಿಸದಿದ್ದರೆ ಇನ್ನೂ ಹಲವು ಹೆಣ್ಣು ಮಕ್ಕಳ ಜೊತೆ ಆಟ ಆಡುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ಕುರಿತು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೊನೆ ಕ್ಷಣದಲ್ಲಿ ಮದುವೆಗೆ ಯುವಕ ನಿರಾಕರಿಸಿದ್ದು ಒಂದು ಯುವತಿಯ ಬಾಳಲ್ಲಿ ಮದುವೆ ಎಂಬುದು ಸದ್ಯ ಪ್ರಶ್ನೆಯಾಗಿ ಉಳಿದಿದೆ. ಮದುವೆಯನ್ನು ಹುಡುಗ ಕೊನೆ ಕ್ಷಣದಲ್ಲಿ ನಿರಾಕರಿಸಿದ್ದು ಯಾಕೆ ಎಂಬುದು ಪೊಲೀಸ್ ತನಿಖೆಯಲ್ಲಿ ತಿಳಿಯಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇಂದು ದಕ್ಷಿಣ ಕಾಶಿ ನಂಜನಗೂಡಿಗೆ ಭೇಟಿ ನೀಡಿ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇಂದು ಬೆಳಗ್ಗೆ ಆಗಮಿಸಿದ ದೇವೇಗೌಡರಿಗೆ ಪಕ್ಷದ ಕಾರ್ಯಕರ್ತರು ಹಾಗೂ ದೇವಸ್ಥಾನದ ಆಡಳಿತ, ಕಂದಾಯ ಇಲಾಖೆ ಅಧಿಕಾರಿಗಳು ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೆ ಆಗಮಿಸಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರನ್ನು ವಾದ್ಯಗೋಷ್ಠಿಗಳೊಂದಿಗೆ ಬರಮಾಡಿಕೊಂಡು ಶ್ರೀಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮ, ಗಣಪತಿ, ಚಂಡಿಕೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇಂದು ವಿಶೇಷವಾಗಿ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಿನ್ನೆಲೆ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಆಗಮಿಸಿದ್ದೇನೆ ಎಂದರು. ನಿನ್ನೆ ಸಾರಾ ಮಹೇಶ್ ಮಗನ ಮದುವೆಯ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಆಗಮಿಸಿದ್ದೆ. ರಾತ್ರಿ ಮೈಸೂರಿನಲ್ಲಿ ಇದ್ದು ಇಂದು ಬೆಳಿಗ್ಗೆ ನಂಜನಗೂಡಿಗೆ ಬಂದಿದ್ದೇನೆ. ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಪುರಾತನ ದೇವಾಲಯವಾಗಿದೆ. ದೇವಾಲಯದ ಅಭಿವೃದ್ಧಿಗಾಗಿ ಮತ್ತಷ್ಟು ಪ್ರಾಶಸ್ತ್ಯ ಕೊಡಬೇಕಾಗಿತ್ತು. ನಂಜುಂಡೇಶ್ವರನ ಸನ್ನಿಧಿಗೆ ಬಂದಿರುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನ ತರುತ್ತದೆ. ದೇವಾಲಯದ ಒಳಗೆ ಬಾವಿ ತೋಡುವ ವಿಚಾರಕ್ಕೆ ಸಂಬಂಧಿಸಿ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ದೇವೇಗೌಡರು, ಈ ಬಗ್ಗೆ ನಾನು ಯಾವುದೇ ಮಾತನಾಡುವುದಿಲ್ಲ. ಕರ್ನಾಟಕದಲ್ಲಿ ಇಂದು ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿಲ್ಲ. ಆದರೆ ರಾಜಕೀಯ ಬಂಡಿ ತಿರುಗುತ್ತಲೇ ಇರುತ್ತದೆ. ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಯಾದರೆ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗುತ್ತದೆ. ದೇವಾಲಯಕ್ಕೆ ಬಂದಿರುವ ಕಾರಣ ರಾಜಕೀಯದ ಬಗ್ಗೆ ಯಾವುದೇ ಮಾತನಾಡಲು ಬಯಸುವುದಿಲ್ಲ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಹಾಡ ಹಗಲಿನಲ್ಲಿ ನಡು ರಸ್ತೆಯಲ್ಲಿಯೇ ಮಚ್ಚಿನಿಂದ ವ್ಯಕ್ತಿಯೊಬ್ಬನ ಕೊಲೆ ಯತ್ನಿಸಿರುವ ಘಟನೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿಯಲ್ಲಿ ನಡೆದಿದ್ದು, ಈ ಘಟನೆಯಿಂದ ಗ್ರಾಮದ ಜನ ಬೆಚ್ಚಿಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿಯೇ ವ್ಯಕ್ತಿಯೊಬ್ಬರ ಮೇಲೆ ಮಚ್ಚಿನಿಂದ ಕೊಲೆಗೆ ಯತ್ನಿಸಿರುವ ಘಟನೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿಯಲ್ಲಿ ನಡೆದಿದ್ದು, ಈ ಘಟನೆಯಿಂದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಬೀಚಗಾನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಎಂಬಾತನಿಂದ ಮಚ್ಚಿನ ದಾಳಿ ನಡೆದಿದ್ದು, ಸಾಯಿನಾಥ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಇಂದು ಬೆಳಿಗ್ಗೆ ನಡೆದ ದುರ್ಘಟನೆಯಿಂದ ಬೀಚಗಾನಹಳ್ಳಿ ಜನತೆ ಭಯಭೀತರಾಗಿದ್ದಾರೆ. ಮಚ್ಚಿನ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಸಾಯಿನಾಥ್ ಎಂಬಾತನನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಈ ಕುರಿತು ಪ್ರಕರಣ ದಾಖಲಾಗಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಯಾವುದೇ ಪ್ರಕರಣದ ದೂರು ಸ್ವೀಕರಿಸಲು ಮತ್ತು ಎನ್ಸಿಆರ್ ಮಾಡಲು ಮುಖ್ಯ ಪೇದೆಯೊಬ್ಬ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು, ಡಾಬಾಗೆ ಹೋಗಲು ವೆಚ್ಚಕ್ಕಾಗಿ 4,000 ನೀಡುವಂತೆ ಪೇದೆ ಒತ್ತಾಯಿಸಿರುವ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆಯ ಮುಖ್ಯ ಪೇದೆಯೊಬ್ಬ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಗುಮ್ಮನಾಯಕನಪಾಳ್ಯ ಗ್ರಾಮದ ವೆಂಕಟೇಶ್ ಎಂಬ ದೂರುದಾರನಿಂದ ದೂರು ಪಡೆಯಲು ಮತ್ತು ಎನ್ಸಿಆರ್ ಹಾಕಲು ಪಾತಪಾಳ್ಯ ಪೊಲೀಸ್ ಠಾಣೆ ಮುಖ್ಯ ಪೇದೆ ರಮೇಶ್ ಎಂಬಾತನಿಂದ 4,000 ರೂಪಾಯಿಗೆ ಬೇಡಿಕೆ ಇಟ್ಟಿರುವ ವಿಡಿಯೋ ಸಿಟಿವಿ ನ್ಯೂಸ್ಗೆ ಸಿಕ್ಕಿದ್ದು, ಈ ವಿಚಾರವಾಗಿ ಪೇದೆಯ ವಿರುದ್ಧ ಯಾವ ರೀತಿಯ ಕ್ರಮ ನಡೆಯಲಿದೆ ಎಂಬ ಪ್ರಶ್ನೆ ಎದುರಾಗಿದೆ. నువ్వే ఆడిస్తాండవు అంటే నువ్వు వింటా ఉండలా ఇప్పుడు ఎవరు వస్తాండది ఆడోళ్ళు ఎవరు వస్తాండది మనూరులో ఏంది తాగి వస్తారా వస్తాము కాస్ట్లేరా ఇప్పుడు డాబాకు వాళ్ళ నిజంగా నీతోడా ఇప్పుడు షాప్కి అంతా నాకు 4,000 ఖర్చు వస్తుంది దేవుంటే నీతోడా ఇప్పుడు రమేష్ గారు నేను దేవి ఇవంతా డాబాకు వాళ్ళ 4,000 వెళ్ళాం నాకు 1,000-2,000 ఇస్తా ಇಲ್ಲ ఇంకా వెయ్యి ఇంక దేవుంటే ఇంక దెయ్యం వెయ్యిరా నేను లక్ష్మీ అయిపోతుంది ఇప్పుడు అయిపోతుంది ఆల్రెడీ నాకు 2,000 అయిపోయింది ఇప్పుడు నీకు చెప్తాను నా మాట నువ్వే ఆడిస్తాండవు అంటే నువ్వు వింటా ఉండలా ఇప్పుడు ఎవరు వస్తాండది ఆడోళ్ళు ఎవరు వస్తాండదా మనూరులో ఏంది తాగి వస్తాడారా వస్తాము
కాస్ట్లీరా ఇప్పుడు డాబాకు పోవాలా నిజంగా నీ తోడ ఇప్పుడు షాప్కి అంతా నాకు 4,000 ఖర్చు వస్తుంది. వెయ్యి వెయ్యి నా మొబైల్ ఆడ దేవుంటే నీ తోడ ఇప్పుడు రమేష్ గారు నేను దేవి ఇవంతా డాబాకు పోవాలా 4,000 ಇಲ್ಲ నాకు 1,000 2,000 ಇಲ್ಲ ఇంకా వెయ్యి ఇంక దేవుంటే వెయ్యి దేవి వెయ్యిరా లక్ష్మీ అయిపోతుంది ఇప్పుడు అయిపోతుంది ఆల్రెడీ 2,000 అయిపోయింది ఇప్పుడు. ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯ ಪೇದೆ ರಮೇಶ್ ಎಂಬಾತ ತಮ್ಮ ಠಾಣಾ ವ್ಯಾಪ್ತಿಯ ಗುಮ್ಮನಾಯಕನಪಾಳ್ಯ ಗ್ರಾಮದ ವೆಂಕಟೇಶ್ ಎಂಬಾತ ಗಲಾಟೆಯ ವಿಚಾರದ ದೂರು ಕೊಡಲು ಠಾಣೆಗೆ ಬಂದಾಗ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಳೆದ 2 ವರ್ಷಗಳಿಂದ ಹಲವು ಬಾರಿ ಬೆದರಿಕೆಯೊಡ್ಡಿ ಸುಮಾರು 60,000 ಹಣ ಪಡೆದಿದ್ದಾರೆ. ಹಣ ಕೊಡದಿದ್ದರೆ ಇಸ್ಪೀಟು, ಅಕ್ರಮ ಮದ್ಯ ಸಾಗಾಟ ಮತ್ತಿತರ ಪ್ರಕರಣಗಳನ್ನು ಹಾಕಿಸುತ್ತೇನೆ ಎಂದು ಮುಖ್ಯ ಪೇದೆ ಬೆದರಿಸಿ ಹಣ ಪಡೆಯುತ್ತಿದ್ದರು ಎಂಬ ಆರೋಪಗಳು ಕೇಳಿಬಂದಿವೆ. అమౌంట్ పొద్దున్నే వస్తాను దీనిది నేను దీనిది నాకు ఎన్సీ రేసిద్ది అదేరా తీ చెప్తానా వాడే అది ఇంకా ఉంటారు పనులు ఉద్యోగాలు ఎన్సీఆర్ఎల్ అంటే అంత పొద్దున్నే పిలుచుకొచ్చేసి పొద్దున్నే బాబుని పిలుచుకొచ్చి మాట్లాడిస్తాను. అది ఇదిరా పొద్దున్న బాబు గారు 5 జన అదేలే పోయిందా గాడి చిక్కుదక్క ఎంత ఉంది ఇది 1,000 రూపాయలురా పొద్దున్నే తీసుకోవాలి కంప్యూటర్ ఉంటే ನಾನು ಬಡವನಾಗಿದ್ದು ವ್ಯವಸಾಯದ ಜೊತೆಗೆ ಕೊತ್ತಂಬರಿ ಮಾರಾಟ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದೇನೆ. ಆದರೆ ಇವರ ದೌರ್ಜನ್ಯ ಹೆಚ್ಚಾಗುತ್ತಿದೆ. ತಮ್ಮ ಪೊಲೀಸ್ ವಸತಿ ಗೃಹಗಳಿಗೆ ಬರುವಂತೆ ಕರೆದು ಡಾಬಾ ಖರ್ಚಿಗೆ ಹಣ ಕೊಡುವಂತೆ ಕೇಳುತ್ತಾರೆ. ಇದರಿಂದ ರೋಸಿ ಹೋಗಿ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿರುವುದಾಗಿ ತಿಳಿದುಬಂದಿದೆ. ಸದ್ಯಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟ ವಿಡಿಯೋಗಳು ವೈರಲ್ ಆಗುತ್ತಿವೆ. ಎಸ್ಪಿ ಕುಶಲ್ ಚೌಕ್ಸೆ ಅವರು ಯಾವ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ತಂತಿ ತಗುಲಿದ ನಾಯಿಯನ್ನು ರಕ್ಷಿಸಲು ಹೋದ ಯುವಕನಿಗೆ ವಿದ್ಯುತ್ ತಗುಲಿ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಚಾಮರಾಜನಗರ ಸಮೀಪದ ಜಾಲಹಳ್ಳಿ ಹುಂಡಿಯ ಹೊಸ ಬಡಾವಣೆಯಲ್ಲಿ ಇಂದು ಬೆಳಗಿನ ಜಾವ ಸಂಭವಿಸಿದೆ. ಜಾಲಹಳ್ಳಿ ಹುಂಡಿಯ ಗ್ರಾಮದ 38 ವರ್ಷದ ಚಂದ್ರು ಮೃತ ಯುವಕನಾಗಿದ್ದು, ಇಂದು ಬೆಳಿಗ್ಗೆ ಹೊರಬಂದಾಗ ಪಕ್ಕದ ಜಾಗವೊಂದರಲ್ಲಿ ತಂತಿ ಬೇಲಿಗೆ ಸಿಲುಕಿದ ನಾಯಿ ನರಳಾಡುತ್ತಿರುವುದನ್ನು ಗಮನಿಸಿದ್ದಾನೆ. ತಕ್ಷಣ ತೆರಳಿ ಅದನ್ನು ಬಿಡಿಸಲು ಹೋದಾಗ ಈತನಿಗೂ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದ್ದಾನೆ. ಮೃತನಿಗೆ 2 ಮಕ್ಕಳಿದ್ದಾರೆ. ಸ್ಥಳಕ್ಕೆ ಪಟ್ಟಣ ಠಾಣೆ ಪೊಲೀಸರು, ಚೆಸ್ಕಾಂ ನಿಗಮದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಆವರಣದಲ್ಲಿ ಇಂದು ಬಸವಣ್ಣನವರ ಜಯಂತಿಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ನಂಜನಗೂಡಿನಲ್ಲಿ ನಡೆದ ಬಸವಣ್ಣ ಜಯಂತಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕರು, ಬಸವಣ್ಣನವರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರ ತತ್ವಗಳು ಇಂದು ಸಮಾನತೆ, ನ್ಯಾಯ ಮತ್ತು ನೈತಿಕ ಬದುಕಿನ ದಾರಿ ತೋರಿಸುತ್ತವೆ. ಬಸವಣ್ಣನವರ ಆದರ್ಶಗಳನ್ನು ಪಾಲಿಸಿ ಸ್ಮರಿಸೋಣ ಎಂದರು. ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು ಸರಳವಾಗಿ ಶಾಸಕ ಎಂಟಿ ಕೃಷ್ಣಪ್ಪ ಉಪಸ್ಥಿತಿಯಲ್ಲಿ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಕುಂ ಇ ಅಹಮದ್ ಅವರು, ಶ್ರೀ ಬಸವೇಶ್ವರರು ದಾರ್ಶನಿಕರು. ಅನುಭವ ಮಂಟಪ ಮಾಡುವ ಮೂಲಕ ಸರ್ವರಿಗೂ ಸಮಪಾಲು ಸಮಬಾಳನ್ನು ಹಂಚಿದ ಮಹನೀಯರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿವೆ ಪುತ್ಥಳಿ ವಿವಾದಗಳು. ನಿನ್ನೆ ಗೌರಿಬಿದನೂರು ತಾಲೂಕು, ಇಂದು ಗುಡಿಬಂಡೆ ತಾಲೂಕಿನಲ್ಲಿ ವಿವಾದ. ಕೈವಾರ ತಾತಯ್ಯನ ಪುತ್ಥಳಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ ಮತ್ತೊಂದು ಸಮುದಾಯ. ಪರಿಸ್ಥಿತಿ ಗಂಭೀರ. ಗೌರಿಬಿದನೂರು ತಾಲೂಕಿನ ಹಂಪಸಂದ್ರ ಗ್ರಾಮದ ಅಂಬೇಡ್ಕರ್ ಪುತ್ಥಳಿ ವಿವಾದಕ್ಕೆ ತೆರೆ ಎಳೆದ ತಾಲೂಕು ಆಡಳಿತ. ಅಂಬೇಡ್ಕರ್ ಪುತ್ಥಳಿ ಸ್ಥಳಾಂತರಿಸಿದ ತಾಲೂಕು ಆಡಳಿತ. ಪರಿಸ್ಥಿತಿ ಉದ್ವಿಗ್ನ. ಲಘು ಲಾಠಿ ಪ್ರಹಾರ. ಶಾಂತಿ ಕಾಪಾಡುವಂತೆ ಮನವಿ. ಮೃತ ಯುವಕನ ಸಾವಿಗೆ ನ್ಯಾಯ ಸಿಗೋವರೆಗೂ ಪೆಟ್ರೋಲ್ ಬಂಕ್ ತೆಗೆಯದಂತೆ ಮೃತನ ಪೋಷಕರ ಒತ್ತಾಯ. ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ. ಕಳೆದ 10ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಯುವಕನ ಶವ. ಶ್ರೀ ಗಂಗಮಾಂಬಾದೇವಿ ದೇವಾಲಯದ ಕುಂಭಾಭಿಷೇಕ ಅದ್ಧೂರಿ. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ದೇವಾಲಯ ಕಳೆದ 3 ದಿನಗಳ ಯಶಸ್ವಿ ಧಾರ್ಮಿಕ ಕಾರ್ಯಕ್ರಮಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.